ಜಾನು ಅಪ್ಡೇಟ್ಗೆ ಸ್ವಾಗತ ಹೇಳ್ತಾ ಇಲ್ಲಿ ಗಿಲ್ಲಿ ನಟ ಅವರು ಕಾವ್ಯ ಅವರು ಮತ್ತೆ ಒಂದು ಪ್ರೋಗ್ರಾಮ್ಗೆ ಇವೆಂಟ್ಗೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದಾರೆ. ಈ ಒಂದು ಎಂಟ್ರಿಗೆ ಎಲ್ಲರೂ ಫುಲ್ ಅಭಿಮಾನಿಗಳು ಶಾಕ್ ಆಗಿದ್ದಾರೆ. ಹಾಗೆ ಇಲ್ಲಿ ನೋಡಿ ಕಾವ್ಯ ಅವರು ಸಡನ್ ಆಗಿ ಗಿಲ್ಲಿ ಅವರಿಗೆ ಕಾಲ್ ಮಾಡಿರ್ತಾರೆ. ಕಾಲ್ ಮಾಡಿ ಮಾತಾಡ್ತಾ ಇರ್ತಾರೆ. ಡೈಲಿ ಕಾಲ್ನಲ್ಲಿ ಬ್ಯುಸಿ ಆಗಿರ್ತಾರೆ. ಹಾಗೆ ಇಲ್ಲಿ ಕಾರ್ ಬಂದ ತಕ್ಷಣ ಇಲ್ಲಿ ಕಾವ್ಯ ಜೊತೆಗೆ ಲಾಂಗ್ ಡ್ರೈವ್ ಹೋಗಿದ್ದಾರೆ. ಇಬ್ಬರು ಕೂಡ ಇಲ್ಲಿ ಅವರ ಒಂದು ಮನೆಗೆ ಅಂತ ಅವ್ರ ಮನೆಗೇನೆ ಕಾವ್ಯ ಅವ್ರನ್ನ ಗಿಲ್ಲಿ ಮನೆಗೆ ಕರೆದುಕೊಂಡು ಹೋಗಿದ್ದಾರೆ. ಹೋಗಿ ಇಲ್ಲಿ ಕಾರ್ ಒಂದು ಸರ್ಪ್ರೈಸಿಂಗ್ ಇಲ್ಲಿ ಬಿಗ್ ಬಾಸ್ ವಿನ್ ಆದ ತಕ್ಷಣ 5 ತಿಂಗಳ ನಂತರ ಇಲ್ಲಿ ಗಿಲ್ಲಿಗೆ ಕಾರ್ ಬಂದಿರುತ್ತದೆ. ಕಾರು ಇಲ್ಲಿ ಡೆಲಿವರಿಗೆ ಅಂತ ಸಾಕಷ್ಟು ಜನಗಳು, ಆ ಒಂದು ಜನಸಾಗರ ನೋಡಿದರೆ ನೀವೇ ಶಾಕ್ ಆಗ್ತೀರಾ. ಅಷ್ಟೊಂದು ಜನಸಾಗರ ಬಂದಿರ್ತಾರೆ. ಅವ್ರ ಫ್ಯಾಮಿಲಿ ಬಂದಿರ್ತದೆ, ಅಭಿಮಾನಿಗಳ ಒಂದು ಬಳಗನೆ ಬಂದಿರ್ತಾರೆ. ಇಲ್ಲಿ ಗಿಲ್ಲಿ ಅಂತೂ ಫುಲ್ ಖುಷಿ ಆಗಿರ್ತದೆ. ಇನ್ನು ಮುಂದೆ ಯಾವುದೇ ಒಂದು ಇವೆಂಟ್ಗಳಾಗಲಿ ಯಾವುದೇ ಒಂದು ಪ್ರೋಗ್ರಾಮ್ಗಳಾಗಲಿ ತನ್ನದೇ ಒಂದು ಕಾರ್ನಲ್ಲಿ ಓಡಾಡ್ತಾ ಇರ್ತಾರೆ. ಹಾಗೆ ಇಲ್ಲಿ ಕಾವ್ಯ ಜೊತೆಗೂ ಕೂಡ ಇಲ್ಲಿ ಒಂದು ರೌಂಡ್ ಸುತ್ತಾಡಿಸ್ಕೊಂಡು ಬರ್ತಾರೆ. ಹಾಗೆ ಇಲ್ಲಿ ಗಿಲ್ಲಿ ಅವರು ಕಾವ್ಯ ಅವರ ಒಂದು ಜೊತೆಗೆ ಇಲ್ಲಿ ಪ್ರೋಗ್ರಾಮ್ಗೂ ಕೂಡ ಬಂದಿದ್ದಾರೆ. ಹಾಗೆ ಇಲ್ಲಿ ನೋಡಿ ಕಾವ್ಯ ಹಾಗೂ ಗಿಲ್ಲಿ ಅವರು ಆದಷ್ಟು ಬೇಗನೆ ಒಂದು ಗುಡ್ ನ್ಯೂಸ್ ಕೊಡಲಿ. ಹಾಗೆ ಇಲ್ಲಿ ನೋಡಿ ಯಾರೆಲ್ಲ ಕಾಯ್ತಾ ಇದ್ದೀರಾ ಕಾವ್ಯ ಮತ್ತು ಗಿಲ್ಲಿಯ ಬಗ್ಗೆ, ಇಲ್ಲಿ ಒಂದಿಷ್ಟು ಒಳ್ಳೆಯ ಒಂದು ಮಾತುಕತೆ ನಡೀತಾ ಇದೆ. ಇದು ನಿಜಾನ ಅಥವಾ ಸುಳ್ಳ ಅಂತ ನೋಡೋಣ. ಇಲ್ಲಿ ಇತ್ತೀಚಿನ ಒಂದು ದಿನಗಳಲ್ಲಿ ಗಿಲ್ಲಿ ಮತ್ತು ಕಾವ್ಯ ಅವರು ಪ್ರೀತಿ ಮಾಡ್ತಾ ಇದ್ದಾರೆ. ಯಾರಿಗೂ ಹೇಳ್ಕೊಡ್ತಾ ಇಲ್ಲ. ಅವ್ರ ಮನಸ್ಸಲ್ಲಿ ಪ್ರೀತಿ ಇದೆ ಅಂತಂದು ಎಲ್ಲರೂ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ನೋಡಿ ಗಿಲ್ಲಿ ಮತ್ತು ಕಾವ್ಯರ ನಡುವೆ ಪ್ಯೂರ್ ಆದ ಫ್ರೆಂಡ್ಶಿಪ್ ಇದೆ, ಆದರೆ ಅದನ್ನು ವ್ಯಕ್ತಪಡಿಸ್ಕೊಳ್ತಾ ಇಲ್ಲ. ಇಲ್ಲಿ ಗಿಲ್ಲಿ ಮನಸ್ಸಲ್ಲಿ ಪ್ರೀತಿಯ ಒಂದು ಸುರುಮಳೆನೇ ಇದೆ. ಬಟ್ ಕಾವ್ಯ ಅವರು ಇಲ್ಲಿ ಫ್ರೆಂಡ್ಶಿಪ್ ನಮ್ಮದು ಇಬ್ಬರದು ಪ್ಯೂರ್ ಬಾಂಡಿಂಗ್ ಅಂದರೆ ಫ್ರೆಂಡ್ಶಿಪ್ ಸ್ನೇಹಿತ ಅಷ್ಟೇ ಅಂತಂದು ಕಾವ್ಯ ಅವರು ಎಲ್ಲ ಒಂದು ಪ್ರೋಗ್ರಾಮ್ಗೂ ಕೂಡ ಹೇಳಿದ್ದಾರೆ. ಆ ಒಂದು ರೀಸನ್ನಿಂದ ಗಿಲ್ಲಿ ಅವರು ಅಷ್ಟಾಗಿ ಇಲ್ಲಿ ಹೇಳ್ಕೊತಾ ಇಲ್ಲ. ಎಲ್ಲಿ ಒಂದು ಪ್ರೋಗ್ರಾಮ್ನಲ್ಲೂ ಕೂಡ ಇಲ್ಲಿ ಕಾವ್ಯನ ಎಳಿತಾ ಇಲ್ಲ. ಅವ್ರ ಜೊತೆ ಕ್ಲೋಸ್ನೆಸ್ ಇದ್ದರೂ ಕೂಡ ಅದು ಪ್ರೀತಿ ಅಂತಂದು ಎಲ್ಲೂ ಕೂಡ ಹೇಳಲಿಲ್ಲ. ಆದಷ್ಟು ಬೇಗನೆ ಕಾವ್ಯ ಮತ್ತು ಗಿಲ್ಲಿ ಅವರು ಒಂದಾಗಲಿ. ಹಾಗೆ ಗಿಲ್ಲಿಯ ಮನೆಯಲ್ಲೂ ಕೂಡ ಕಾವ್ಯನ್ನೇ ಆಲ್ರೆಡಿ ಒಪ್ಪಿದ್ದಾರೆ. ಕಾವ್ಯರ ಮನೆಯಲ್ಲೂ ಕೂಡ ಗಿಲ್ಲಿ ಒಳ್ಳೆಯ ಒಂದು ಹುಡುಗ, ಅವರು ಮದುವೆ ಆಗೋರು ಹುಡುಗಿ ತುಂಬ ಗ್ರೇಟ್ ಅಂತಂದು ಕಾವ್ಯರ ಅಮ್ಮನೂ ಕೂಡ ಹೇಳಿರ್ತಾರೆ. ಕಾವ್ಯರ ಅಮ್ಮವರು ಗಿಲ್ಲಿ ಜೊತೆಗೆ ಜಾಸ್ತಿ ಮಾತಾಡ್ತಾ ಇದ್ದಾರೆ. ಹಾಗೆ ಕಾವ್ಯವರ ಒಂದು ಫೋನ್ನಿಂದನೇ ಇಲ್ಲಿ ಗಿಲ್ಲಿಯವರು ಕೂಡ ಸಾಕಷ್ಟು ಬಾರಿ ಮಾತಾಡಿದ್ದಾರೆ. ಕಾವ್ಯರ ಜೊತೆಗೆ ಮಾತಾಡಿದ್ದಾರೆ. ಕಾವ್ಯವರ ಅಮ್ಮನೂ ಕೂಡ ಮಾತಾಡಿದ್ದಾರೆ. ಹಾಗೆ ಇಲ್ಲಿ ಕಾವ್ಯರ ಫಂಕ್ಷನ್ ಇದ್ದರೆ ಗಿಲ್ಲಿಯವರು ಬರ್ತಾರೆ. ಗಿಲ್ಲಿ ಮನೆಯಲ್ಲಿ ಏನಾದರೂ ಇದ್ದರೆ ಕಾವ್ಯವರು ಬರ್ತಾರೆ. ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇದ್ದಾರೆ. ಆದರೆ ಇಲ್ಲಿ ನಾವಿಬ್ಬರು ಸ್ನೇಹಿತರು, ಯಾವುದೇ ಒಂದು ಆ ಥರ ಫೀಲಿಂಗ್ಸ್ ಇಲ್ಲ ನಮ್ಮ ನಡುವೆ ಅಂತಂದು ಕಾವ್ಯವರು ಹೇಳಿದ್ದಾರೆ, ಸ್ಪಷ್ಟನೆ ಕೊಟ್ಟಿದ್ದಾರೆ. ಆದರೂ ಕೂಡ ಇಲ್ಲಿ ಎಲ್ಲರ ಒಂದು ಅಭಿಮಾನಿಗಳ ಒಂದು ಆಸೆಯಂತೆ ಕಾವ್ಯರ ಮನಸ್ಸು ಚೇಂಜ್ ಆಗಲಿ, ಆದಷ್ಟು ಬೇಗನೆ ಗಿಲ್ಲಿಯನ್ನು ಮದುವೆ ಮಾಡಿಕೊಳ್ಳುವ ಒಂದು ಗುಡ್ ನ್ಯೂಸ್ ಕೊಡಲಿ ಅಂತ ಹೇಳ್ತಾ ಇಲ್ಲಿ ಗಿಲ್ಲಿ ಮತ್ತು ಕಾವ್ಯರ ಫ್ಯಾನ್ಸ್ ಆಗಿದ್ದಾರೆ. ಗಿಲ್ಲಿ ಮತ್ತು ಕಾವ್ಯರ ಪೇರ್ ಹೇಗಿದೆ ಅಂತಂದು ಕಮೆಂಟ್ ಮಾಡಿ. ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟ ಆದರೆ